Hey everyone, welcome back to Accountancy Easy Learn. I am Dashna Hegde here. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಸೆಕೆಂಡ್ PUC ಅಕೌಂಟೆನ್ಸಿಯ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಜೊತೆ ಬಂದಿದ್ದೀನಿ. 6 ಮಾರ್ಕಿಗೆ ಇಂಪಾರ್ಟೆಂಟ್ ಇರುವಂಥ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಪಾರ್ಟ್ನರ್ ಈ ಟಾಪಿಕನ್ನು ನಾನು ತೊಗೊಂಡು ಬಂದಿದ್ದೀನಿ. ಇದು ಸ್ಕೋರ್ ಮಾಡೋರಿಗೆ ಸ್ವಲ್ಪ ಜಾಸ್ತಿನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಯಾಕಂದರೆ ಬಹಳಷ್ಟು ಹಿಂದಿನ ಪ್ರಿಪ್ರೇಟರಿ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ರಿಪೀಟ್ ಆಗಿದೆ. ಆ್ಯಂಡ್ ಮಿಡ್ ಟರ್ಮ್ ಕ್ವಶನ್ ಪೇಪರಲ್ಲಿ ಕೂಡ ತುಂಬ ಕಡೆ ಕೇಳಿದ್ದಾರೆ ಇದನ್ನು. ನಿಮಗೆ ಸ್ಕೋರಿಂಗಿಗೆ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನಾಲೆಜ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಅಂದರೆ ಇನ್ನೂ ಸೂಟೇಬಲ್ ಆಗ್ಬೋದೇನೋ. ಯಾವುದೇ ಟಾಪಿಕ್ ಇರಲಿ, ನಮ್ಮ ಅಕೌಂಟಲ್ಲಿ ಅದರ ಲಾಜಿಕನ್ನು ತಿಳ್ಕೊಂಡ್ರೆ, ಅದನ್ನು ಕರೆಕ್ಟಾಗಿ ಆ ಟಾಪಿಕನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ, ಅರ್ಥ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಅದರ ರಿಲೇಟೆಡ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು. ಹಾಗೆ ನಿಮಗೆ ಅದನ್ನು ಕನ್ನಡದಲ್ಲಿ ಅರ್ಥ ಮಾಡಿಸೋದಕ್ಕೆ ಅಂತಲೇ ನಾನು ಬಹಳಷ್ಟು ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಟಾಪಿಕ್ ಮೇಲೆ ವೀಡಿಯೋಸ್ಗಳು ಅವೈಲೇಬಲ್ ಇದೆ. ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಅಲ್ಲಿ ಪ್ಲೇಲಿಸ್ಟ್ ಸೆಕ್ಷನ್ ಅಂಡರಲ್ಲಿ ಎಲ್ಲ ಚಾಪ್ಟರ್ ವೈಸ್ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು. ಹಾಗೆಯೇ ಈ ಟಾಪಿಕನ್ನು ಬೇರೆ ಬೇರೆ ಕೇಸ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿರುವಂಥ ವಿಡಿಯೋಗಳಿದೆ. ಆ ವಿಡಿಯೋ ಲಿಂಕನ್ನು ನಾನು ಇಲ್ಲಿ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಈ ವಿಡಿಯೋ ಕೆಳಗಡೆ ಇರುವಂಥ ಟೈಟಲನ್ನು ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ಬೋದು. ಹಾಗೆಯೇ ಈ ಚಾಪ್ಟರ್ ಪ್ಲೇಲಿಸ್ಟ್ ಮತ್ತು ಈ ಸೀರೀಸ್ ಪ್ಲೇಲಿಸ್ಟ್ ಲಿಂಕ್ ಕೂಡ ಅದರಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಇದು ಫಸ್ಟ್ ಚಾಪ್ಟರಿಂದ ಬರುವಂಥ ಕ್ವಶನ್ ಅಲ್ವಾ. ಈ ಚಾಪ್ಟರಲ್ಲಿ ಟೋಟಲ್ ಆಗಿ 4 ಕ್ವಶನ್ಗಳು ಆ್ಯನ್ಯುವಲ್ ಎಕ್ಸಾಮ್ಗೆ 6 ಮಾರ್ಕಿಗೆ ಇಂಪಾರ್ಟೆಂಟ್ ಇದೆ. ಮೊದಲನೇದಾಗಿ P&L ಅಪ್ರೋಪ್ರಿಯೇಷನ್ ಅಕೌಂಟ್ ನಾರ್ಮಲ್ ಪ್ರಾಬ್ಲಮ್, ಸೆಕೆಂಡ್ಲಿ ಪ್ರಾಡಕ್ಟ್ ಮೆಥಡ್, ಥರ್ಡ್ ಒನ್ ಎವರೇಜ್ ಪೀರಿಯಡ್ ಮೆಥಡ್, ಫೋರ್ತ್ ಒನ್ ಗ್ಯಾರಂಟಿ ಆಫ್ ಪ್ರಾಫಿಟ್. ಸೊ ಆಲ್ರೆಡಿ 3 ಟಾಪಿಕ್ಗಳನ್ನು ನಾನು ಈ ಸೀರೀಸ್ನ ಹಿಂದಿನ ಪಾರ್ಟ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ನೀವು ಅದನ್ನು ಕೂಡ ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂದರೆ ಏನು, ಹಾಗೆ ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಅದಕ್ಕೆ ಹೇಗೆ ಎಂಟ್ರಿ ಹಾಕೋದು ಅಂತ ನೋಡ್ತಾ ಹೋಗೋಣ. ನಾನಿಲ್ಲಿ ರಿವೈಸ್ಡ್ ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರುವಂಥ ಒಂದು ಪ್ರಾಬ್ಲಮನ್ನು ತಗೊಂಡು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ಈಸ್ 6th ಪ್ರಾಬ್ಲಮ್, ಸಂದೇಶ್ ಆ್ಯಂಡ್ ಕೈಲಾಶ್. ಈ ಒಂದು ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ಮೇಡಮ್ ಗ್ಯಾರಂಟಿ ಆಫ್ ಪ್ರಾಫಿಟಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿಲ್ಲ ಅಂತಂದರೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ. ಅದಕ್ಕೋಸ್ಕರ ನಾನು ಈ 6th ಪ್ರಾಬ್ಲಮನ್ನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 5th ಪ್ರಾಬ್ಲಮಲ್ಲಿ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ 3:2:1 ಅಂತ. ಬಟ್ 6th ಪ್ರಾಬ್ಲಮಲ್ಲಿ ನ್ಯೂ ರೇಷಿಯೋ ಕೊಟ್ಟಿಲ್ಲ. ಸೊ ಈ ಥರ ಇದ್ದಾಗ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಪ್ರಾಫಿಟನ್ನು, ಅದನ್ನು ಹೇಳ್ಕೊಡಿ, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಕೇಳ್ತಾ ಇದ್ರಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಈ ಎಕ್ಸಾಂಪಲ್ ಜೊತೆಗೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನಿಲ್ಲಿ ಕ್ವಶನನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಈ ಒಂದು ಕ್ವಶನನ್ನು ಸಾಲ್ವ್ ಮಾಡೋದಕ್ಕಿಂತ ಮೊದಲು ನಿಮ್ಗೆ ಒಂದು ಸ್ವಲ್ಪ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂದರೆ ಏನು, ಅಥವಾ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂದರೆ ಏನು, ಇದರ ಬೇಸಿಕ್ ಗೊತ್ತಿರಬೇಕು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂದರೆ ಫರ್ಮಲ್ಲಿ ಬಂದಿರುವಂಥ ಪ್ರಾಫಿಟನ್ನು ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಅಥವಾ ಅಪ್ರೋಪ್ರಿಯೇಷನ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಅಕೌಂಟ್. ಇಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ P&L ಅಕೌಂಟ್. ಸೊ P&L ಅಕೌಂಟಲ್ಲಿ ನಮಗೆ ಓವರ್ ಆಲ್ ಪ್ರಾಫಿಟ್ ಬಂದಿರುತ್ತಲ್ವ, ನೆಟ್ ಪ್ರಾಫಿಟ್ ಅಂತ ಹೇಳಿ, ಅದನ್ನು ಒಬ್ಬನೇ ಓನರ್ ತೊಗೊಳ್ಳೋದಿದ್ದರೆ ನಾವು ಮತ್ತೆ ಅಪ್ರೋಪ್ರಿಯೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಫರ್ಮಲ್ಲಿ ಹಾಗಾಗಲ್ಲ. ದೆರ್ ವಿಲ್ ಬಿ 2 or more ಪಾರ್ಟ್ನರ್ಸ್ ಆರ್ 2 or more ಓನರ್ಸ್ ಅಲ್ವಾ, ಅವರೆಲ್ಲರಿಗೂ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂದವಾಗ ಈ ರೀತಿಯಾಗಿ ನಾವು ಒಂದು ಅಕೌಂಟನ್ನು ಹಾಕಿ ಅದರಲ್ಲಿ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕು. ಅಂದರೆ ಅವರ ಪ್ರಾಫಿಟ್ ಶೇರಿಂಗ್ ರೇಷೋದಲ್ಲಿ ಅವರಿಗೆ ಅದನ್ನು ಹಂಚಬೇಕು. ಸೊ ಹೀಗೆ ಹಂಚೋದಕ್ಕೂ ಮೊದಲು ಅಲ್ಲಿ ಕೆಲವೊಂದಷ್ಟು ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ಸ್ ರಿಲೇಟೆಡ್ ಟು ಪಾರ್ಟ್ನರ್ಸ್ ಇರುತ್ತೆ, ಅದನ್ನು ಕೂಡ ಅವರಿಗೆ ಕೊಡೋದನ್ನು ಕೊಟ್ಕೊಳ್ಬೇಕು. ಈಗ ಸಪೋಸ್ ಇಲ್ಲಿ ಇದೇ ಎಕ್ಸಾಂಪಲ್ ತೊಗೋತೀನಿ. ನೆಟ್ ಪ್ರಾಫಿಟ್ 2,40,000 ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಇದ್ರ ಜೊತೆಗೆ ನಾವು ಪಾರ್ಟ್ನರ್ಸಿಂದ ಏನಾದರೂ ಇನ್ಕಮ್ ಬರೋದಿದ್ದರೆ ಫರ್ಮಿಗೆ ಅದನ್ನು ಮೊದಲು ಕಲೆಕ್ಟ್ ಮಾಡ್ಕೋತೀವಿ. ಲೈಕ್ ಎಕ್ಸಾಂಪಲ್ ಅಂತಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಸೊ ಅದನ್ನು ಕ್ರೆಡಿಟ್ ಸೈಡಲ್ಲಿ, ಇನ್ಕಮ್ ರಿಲೇಟೆಡ್ ಟು ಪಾರ್ಟ್ನರ್ಸನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸಪೋಸ್ ಅದು 10,000 ಆಯಿತು ಅಂತ ತಿಳ್ಕೊಳ್ಳಿ. 2,50,000 ಟೋಟಲ್ ನಮಗೆ ಪ್ರಾಫಿಟ್ ಅವೈಲೇಬಲ್ ಆದಾಗಾಯಿತು ಪಾರ್ಟ್ನರ್ಸ್ಗೆ ಹಂಚೋದಕ್ಕೆ. ಸೊ ಇದನ್ನು ನಾವು ಫಸ್ಟ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಏನೆಲ್ಲ ಎಕ್ಸ್ಪೆನ್ಸಸ್ಸನ್ನು ಕೊಡೋದಿದೆ ಪಾರ್ಟ್ನರ್ಸ್ಗೆ ಅದನ್ನು ಕೊಡ್ತಾ ಹೋಗ್ತೀವಿ. ಲೈಕ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ಬೋದು, ಅಥವಾ ಕಮಿಷನ್ ಟು ಪಾರ್ಟ್ನರ್ಸ್ ಇರ್ಬೋದು, ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಇರ್ಬೋದು. ಸೊ ಇದೆಲ್ಲವನ್ನು ಡೆಬಿಟ್ ಸೈಡಲ್ಲಿ ಪಾರ್ಟ್ನರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಗಳನ್ನು ಬರಿತಾ ಹೋಗ್ತೀವಿ ಒನ್ ಬೈ ಒನ್. ಸೊ ಅಂದರೆ ಈ ಒಂದು ಬಂದಿರುವಂಥ ಇನ್ಕಮ್ಗಳಲ್ಲಿ ಎಕ್ಸ್ಪೆನ್ಸಸ್ಗಳನ್ನು ಲೆಸ್ ಮಾಡ್ತೀವಿ. ಪಾರ್ಟ್ನರ್ ರಿಲೇಟೆಡ್ ಇನ್ಕಮ್ ಮತ್ತು ಪ್ರಾಫಿಟ್ ಇದೆರಡನ್ನು ಸೇರಿಸ್ತೀವಿ. ಅದರಲ್ಲಿ ಪಾರ್ಟ್ನರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಗಳನ್ನು ಲೆಸ್ ಮಾಡ್ತೀವಿ. ಸಪೋಸ್ ಅದೊಂದು 2 lakh ಬಂತು ಅಂತ ತಿಳ್ಕೊಳ್ಳೋಣ, ಟೋಟಲ್ ಎಕ್ಸ್ಪೆನ್ಸ್ ರಿಲೇಟೆಡ್ ಟು ಪಾರ್ಟ್ನರ್ಸ್. ಸೊ ಇಲ್ಲಿ 2,50,000 ಆಯಿತು ಟೋಟಲ್ ಪ್ರಾಫಿಟ್ ಮತ್ತು ಇನ್ಕಮ್ಗಳನ್ನು ಸೇರಿಸಿದ್ರೆ 2,50,000 ಆಯಿತು. ಹಾಗೆ ಇಲ್ಲಿ 2 lakh ಬಂತು ಅಂತ ತಿಳ್ಕೊಂಡ್ರೆ, ಸೊ ಅದರ ಡಿಫ್ರೆನ್ಸನ್ನು ಇನ್ನು ಉಳಿದಿರುವಂಥ 50,000ನ ಅವರ ರೇಷೋದಲ್ಲಿ, ಪ್ರಾಫಿಟ್ ಶೇರಿಂಗ್ ರೇಷೋದಲ್ಲಿ ಪಾರ್ಟ್ನರ್ಸಿಗೆ ಹಂಚ್ತೀವಿ. ಬಂದಿರೋ ಬ್ಯಾಲೆನ್ಸನ್ನು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಅವರಿಗೆ ಹಂಚ್ತೀವಿ. ಸೊ ಈ ರೀತಿ ಹಂಚೋದಕ್ಕೋಸ್ಕರನೇ ನಾವು P&L ಅಪ್ರೋಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋದು. ಈಗ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನೋಡಿ, ಒಂದು ಫರ್ಮಲ್ಲಿ ಒಬ್ಬ ಹೊಸ ಪಾರ್ಟ್ನರ್ ಅಡ್ಮಿಷನ್ ಆಗ್ತಾ ಇರ್ತಾನೆ. ಸಪೋಸ್ ಅವನೇನಾದರೂ ಒಂದು ಕಂಡೀಷನ್ ಮೇಲೆ ಅಥವಾ ಅಗ್ರಿಮೆಂಟ್ ಮೇಲೆ ಅಡ್ಮಿಷನ್ ಆಗ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಅದೇನಪ್ಪ ಅಂದರೆ ಪ್ರತಿ ವರ್ಷ ಅವನಿಗೆ ಮಿನಿಮಮ್
1 ಲ್ಯಾಕ್ ಪ್ರಾಫಿಟ್ ಬರಲೇಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ದಾನೆ. ಸೊ ಈ ರೀತಿ ಅವನು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಮೊದಲೇ ಅವನ ಪ್ರಾಫಿಟ್ 1 ಲ್ಯಾಕ್ಗಿಂತ ಕಡಿಮೆ ಇರಬಾರ್ದು ಅಂತ ಹೇಳಿ ಅವನೇನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅದಕ್ಕೆ ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂತ ಹೇಳ್ತೀವಿ. ಈ ಗ್ಯಾರಂಟಿನ ಯಾರು ಬೇಕಿದ್ರೂ ಕೊಡ್ಬೋದು. ಫಾರ್ಮಿಂದ ಕಲೆಕ್ಟಿವ್ಲಿ ಕೊಡ್ಬೋದು ಗ್ಯಾರಂಟಿನ, ಇಲ್ಲಾಂತಂದರೆ ಇಂಡಿವಿಜುವಲ್ ಪಾರ್ಟ್ನರ್ಸ್ ಗ್ಯಾರಂಟಿ ಕೊಡ್ಬೋದು, ಅಥವಾ ಇಂಡಿವಿಜುವಲ್ ಪಾರ್ಟ್ನರ್ಸ್ ಒಂದು ಅಗ್ರೀಡ್ ರೇಷಿಯೋದಲ್ಲಿ ಗ್ಯಾರಂಟಿನ ಕೊಡ್ಬೋದು. ದೇರ್ ಆರ್ ಸೋ ಮೆನಿ ಕೇಸಸ್, ಆಯಿತಾ. ಸೊ ಈ ರೀತಿ ಗ್ಯಾರಂಟಿ ಕೊಡೋದಂದ್ರೆ ಅರ್ಥ ಏನು, ಸಪೋಸ್ 1 ಇಯರಲ್ಲಿ ಅವನಿಗೆ 1 ಲ್ಯಾಕ್ ಪ್ರಾಫಿಟ್ ಬಂದಿಲ್ಲ, 80,000 ಅಷ್ಟೇ ಬಂತು ಅಂತ ತಿಳ್ಕೊಳ್ಳಿ. ಅವನಿಗೆ ಶಾರ್ಟೇಜ್ ಬರ್ತಾ ಇರುವಂಥ 20,000 ರುಪೀಸ್ ಏನಿದೆ ಅದನ್ನ ಗ್ಯಾರಂಟಿ ಯಾರು ಕೊಡ್ತಾರೆ ಅಂತ ಅಗ್ರಿ ಮಾಡ್ಕೊಂಡಿದ್ದಾರೋ ಅದ್ರ ಪ್ರಕಾರ ಅವನಿಗೆ ಕೊಡಬೇಕಾಗತ್ತೆ. ಸೊ ಇದು ಕೇಸ್, ಇದು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಪಾರ್ಟ್ನರ್, ಆಯಿತಾ. ಸೊ ಇದರಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಮೊದಲು ಪ್ರಿಪೇರ್ ಮಾಡ್ತೀವಿ. ಸೊ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಿದ ಮೇಲೆ ಎಲ್ಲ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪಾರ್ಟ್ನರ್, ಇನ್ಕಮ್ ರಿಲೇಟೆಡ್ ಟು ಪಾರ್ಟ್ನರ್ ಎಲ್ಲ ಹಂಚಿದ ಮೇಲೆ ಉಳಿದಿರೋ ಪ್ರಾಫಿಟ್ ಬರುತ್ತಲ್ಲ, ಬ್ಯಾಲೆನ್ಸ್ ಅಮೌಂಟನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹಂಚಬೇಕಲ್ಲ. ಸೊ ಅವಾಗ ನಾವು ಚೆಕ್ ಮಾಡ್ತೀವಿ ಹೊಸ ಪಾರ್ಟ್ನರ್ ಯಾರು ಬಂದಿದ್ದಾನೆ ಅವನಿಗೆ ಗ್ಯಾರಂಟಿ ಕೊಡ್ತಾ ಇರುವಂಥ ಪ್ರಾಫಿಟ್ ಬಂದಿದೆಯಾ ಅಂತ ಹೇಳಿ. ಸೊ ಸಪೋಸ್ ಬಂದಿಲ್ಲ ಅಂತಂದರೆ ಅವರು ಯಾವ ಕೇಸಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೋ ಆ ರೀತಿಯಾಗಿ ಡೆಫಿಷಿಯನ್ಸಿ ಅಮೌಂಟನ್ನು ಅಥವಾ ಶಾರ್ಟೇಜ್ ಅಮೌಂಟನ್ನು ಅವರ ಅಕೌಂಟಿಂದ ತೆಗೆದು ಇವನ ಅಕೌಂಟಿಗೆ ಆ್ಯಡ್ ಮಾಡ್ತೀವಿ. ಹಾಗೆ ಮಾಡಿ ಅವನ ಗ್ಯಾರಂಟಿಡ್ ಅಮೌಂಟನ್ನು ಅವನಿಗೆ ಕೊಟ್ಟು ಕಳಿಸ್ತೀವಿ. ಈ ಕೇಸಸಲ್ಲಿ ಯೂಶ್ವಲಿ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪಾರ್ಟ್ನರ್ಸನ್ನು ನಿಮಗೆ ಕೊಡೋದಿಲ್ಲ. ಸಪೋಸ್ ಕೊಟ್ಟರೆ ನಾನು ಹೇಳಿದ ರೀತಿ ಮಾಡಬೇಕು, ಬಟ್ ಕೊಡೋದಿಲ್ಲ. ಹಾಗಾಗಿ ನಮಗೆ ಇಲ್ಲಿ ಕೊಡೋ ಒಂದೇ ಒಂದು ಎಂಟ್ರಿ ಏನಪ್ಪ ಅಂತಂದರೆ ನೆಟ್ ಪ್ರಾಫಿಟ್ ಆಫ್ ದಿ ಫರ್ಮ್. ಸೊ ನಮಗೆ ಈ ಪ್ರಾಬ್ಲಮಲ್ಲೂ ಕೂಡ ಅದನ್ನೇ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಆಫ್ ದಿ ಫರ್ಮ್ ಅಷ್ಟೇ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಥವಾ ಸ್ಯಾಲ್ರಿ, ಕಮಿಷನ್ ಇದು ಯಾವುದನ್ನು ಕೊಟ್ಟಿಲ್ಲ, ಯೂಶ್ವಲಿ ಕೊಡಲ್ಲ. ಹಾಗಾಗಿ ನಾವು ಇದೊಂದೇ ಪ್ರಾಫಿಟನ್ನು ಇಟ್ಕೊಂಡು ಈ ಪ್ರಾಫಿಟನ್ನು ಗ್ಯಾರಂಟಿ ಕೊಟ್ಟು ಹಂಚೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಕ್ವಶನ್ ನೋಡಿ ಹೀಗಿದೆ: ಸಂದೇಶ್ ಅಂಡ್ ಕೈಲೇಶ್ shares profits and losses in the ratio 2:1. From April 1, 2015, they admit Basvesh into their firm, who is to be given a share of 1/10 of the profit with a guaranteed of minimum of rupees 50,000. ಅಂದಮೇಲೆ ಇಲ್ಲಿ 50,000 ಅವನಿಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ, 1/10 ಪ್ರಾಫಿಟಲ್ಲಿ ಶೇರ್ ಕೊಡ್ತಾ ಇದ್ದಾರೆ. ಅಂದರೆ ಪ್ರಾಫಿಟನ್ನು ಒಂದು ಪಿಜ್ಜಾ ಅಂದ್ಕೊಳ್ಳಿ, ಪಿಜ್ಜಾದಲ್ಲಿ ಅವನಿಗೆ 10 ಭಾಗ ಮಾಡಿ 1 ಭಾಗನ ಕೊಡ್ತಾ ಇದ್ದಾರೆ. ಇದು ಕೇಸ್. ಆ್ಯಂಡ್ ಓಲ್ಡ್ ರೇಷಿಯೋ ನಮಗೆ ಕೊಟ್ಟಿದ್ದಾರೆ 2:1 ಮೊದಲು ಹಂಚ್ಕೋತಿದ್ರು. ಆ್ಯಂಡ್ ಮುಂದೆ ಏನು ಹೇಳಿದ್ದಾರೆ ನೋಡಿ, ಅವನಿಗೆ ಗ್ಯಾರಂಟಿಡ್ ಆಫ್ ಮಿನಿಮಮ್ 50,000 ಪ್ರಾಫಿಟನ್ನು ಕೊಡೋದಾಗಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಗ್ಯಾರಂಟಿಡ್ ಅಮೌಂಟ್ 50,000. ನೆಕ್ಸ್ಟ್, ಸಂದೇಶ್ ಆ್ಯಂಡ್ ಕೈಲೇಶ್ ಕಂಟಿನ್ಯೂ ಟು ಶೇರ್ ಪ್ರಾಫಿಟ್ಸ್ ಆಸ್ ಬಿಫೋರ್ ಬಟ್ ಅಗ್ರಿ ಟು ಬಿಯರ್ ಎನಿ ಡೆಫಿಷಿಯನ್ಸಿ ಆನ್ ಅಕೌಂಟ್ ಆಫ್ ಗ್ಯಾರಂಟಿ ಟು ಬಸ್ವೇಶ್ ಇನ್ ದ ರೇಷಿಯೋ 3:2 ರಿಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಅಂದರೆ ಈ ಉಳಿದಂಥ ಪ್ರಾಫಿಟನ್ನು ಇವನಿಗೆ 1 ಭಾಗ ಕೊಟ್ಟವಲ್ಲ, ಅದನ್ನು ಬಿಟ್ಟು 9 ಪಾರ್ಟ್ ಉಳಿಯತ್ತಲ್ಲ, ಸೊ ಆ 9 ಪಾರ್ಟ್ಗಳನ್ನು ಅವರು 2:1 ಹಂಚ್ಕೋತಾರಂತೆ. ಸೊ ಸಂದೇಶ್ ಆ್ಯಂಡ್ ಕೈಲೇಶ್ ಕಂಟಿನ್ಯೂ ಟು ಶೇರ್ ಪ್ರಾಫಿಟ್ಸ್ ಆಸ್ ಬಿಫೋರ್, ಮೊದಲಿನ ಹಾಗೆ ಉಳಿದಿರೋ ಪ್ರಾಫಿಟನ್ನು ಅವ್ರು ಹಂಚ್ಕೋಬೇಕು. ಆ್ಯಂಡ್ ಅಗ್ರಿ ಟು ಬಿಯರ್ ಎನಿ ಡೆಫಿಷಿಯನ್ಸಿ, ಯಾವುದೇ ಡೆಫಿಷಿಯನ್ಸಿನ 3:2 ರೇಷಿಯೋದಲ್ಲಿ ಹಂಚ್ಕೋತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಅಂದಮೇಲೆ ಇವರು ಪಾರ್ಟ್ನರ್ ಇಬ್ಬರೂ ಸೇರಿಕೊಂಡು ಗ್ಯಾರಂಟಿ ಕೊಟ್ಟಿದ್ದಾರೆ, 3:2 ರೇಷಿಯೋದಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂದಂಗೆ ಆಯಿತು. ನೆಕ್ಸ್ಟ್, ದ ಪ್ರಾಫಿಟ್ ಆಫ್ ದಿ ಫರ್ಮ್ ಫಾರ್ ದಿ ಇಯರ್ ಎಂಡಿಂಗ್ March 31, 2016 ಅಮೌಂಟೆಡ್ ಟು rupees 2,40,000. ಸೊ ಆ ವರ್ಷದ ಇಯರ್ ಎಂಡ್ ಪ್ರಾಫಿಟ್ ಕೊಟ್ಟಿದ್ದಾರೆ 2,40,000. ಸೊ ಈ ಮಾರ್ಚ್ ಎಂಡ್ ಡೇಟಿಗೆ ನಾವು P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ನಮಗೆ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಅಪ್ರಾಪ್ರಿಯೇಷನ್ ಅಕೌಂಟನ್ನು ಮೊದಲು ಫಾರ್ಮ್ಯಾಟ್ ಹಾಕೋತೀವಿ, ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಬೇಕು. ಅದೇ ರೀತಿಯಾಗಿ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2016 ಈ ರೀತಿಯಾಗಿ ಹೆಡಿಂಗ್ ಬರ್ಕೋತೀವಿ. ಅದಾದಮೇಲೆ ಫಸ್ಟ್ ಎಂಟ್ರಿ ಹಾಕ್ಕೊಳ್ತೀವಿ. ಯಾವಾಗಲೂ ಪ್ರಾಫಿಟ್ಗೆ P&L ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಪ್ರಾಫಿಟ್ಗೆ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಹಾಕ್ತೀವಿ, ಬೈ P&L ಅಕೌಂಟ್ ಅಂತ ಬರಿತೀವಿ. ಸೊ ಇಲ್ಲಿ 2,40,000 ಕೊಟ್ಟಿದ್ದಾರೆ, ಅದನ್ನು ಬರ್ಕೊಂಡ್ವಿ. ಸೊ ಈ ಪ್ರಾಫಿಟನ್ನು ನಾವೀಗ ಪಾರ್ಟ್ನರ್ಸಿಗೆ ಹಂಚಬೇಕು. ಇಲ್ಲಿ ಯಾವುದೇ ಎಕ್ಸ್ಪೆನ್ಸಸ್ ಇನ್ಕಮ್ಸ್ ಬೇರೆ ಯಾವುದು ಕೊಟ್ಟಿಲ್ಲ ಅಲ್ವಾ, ಕಮಿಷನ್ ಇಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲ, ಅಥವಾ ಸ್ಯಾಲ್ರಿ ಇಲ್ಲ. ಸೊ ಹಾಗಾಗಿ ಈ ಪ್ರಾಫಿಟ್ ಬಂದಿರೋದನ್ನು ಹಂಚಿದ್ರೆ ಸಾಕು ನಾವು. ಸೊ ಬ್ಯಾಲೆನ್ಸ್ ಮಾಡ್ತೀವಿ, ಇದೊಂದೇ ಪ್ರಾಫಿಟ್ ಬರ್ಕೊಳ್ಳೋದು. ಅದಾದಮೇಲೆ ಟೋಟಲ್ ಬರಿತೀವಿ 2,40,000 ಅಂತ. ಬಂದಿರೋ ಬ್ಯಾಲೆನ್ಸ್ 2,40,000 ಆಗುತ್ತಲ್ವಾ, ಈ ಕಡೆ ಏನು ಎಂಟ್ರಿ ಇರಲ್ಲ, ಇದು ಆಮೇಲೆ ಹಾಕೋದು ನಾವು. ಸೊ ಒಂದೇ ಎಂಟ್ರಿ ಇರುತ್ತೆ 2,40,000ಗೆ. ಸೊ ಈ 2,40,000 3 ಜನರಿಗೆ ಹಂಚಬೇಕು. ಆ ಹಂಚೋದಕ್ಕೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಮೊದಲು ಹೆಡ್ಡಿಂಗ್ ಹಾಕ್ಕೊಳ್ತೀವಿ, ಅವರಿಗೆ ಹಂಚಬೇಕಲ್ವಾ. ಸೊ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಎಲ್ಲ ಪಾರ್ಟ್ನರ್ ಹೆಸರನ್ನ ಬರ್ಕೋತೀವಿ, ಸಂದೇಶ್, ಕೈಲಾಶ್ ಮತ್ತು ಬಸವೇಶ್ ಅಂತ. ಸೊ ಈಗ ನಾವು ಅದನ್ನು ಅವರ ರೇಷಿಯೋದಲ್ಲಿ ಫಸ್ಟ್ ಹಂಚಿ ನೋಡ್ಕೋಬೇಕು, ಬಸವೇಶ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಮ್ಗೆ ಏನು ಬೇಕು, ಹೊಸ ರೇಷಿಯೋ ಬೇಕು. ಸೊ ಹಳೆ ರೇಷಿಯೋ ನಮಗೆ 2:1 ಅಂತ ಗೊತ್ತಿದೆ. ಆ್ಯಂಡ್ ಅದೇ ರೇಷಿಯೋದಲ್ಲಿ ಹಳೆ ಪಾರ್ಟ್ನರ್ಸ್ ಮುಂದೆ ಕೂಡ ಹಂಚ್ಕೋತಾರೆ ಅಂತ ಗೊತ್ತಿದೆ. ಬಟ್ ಹೊಸಬ ಬಂದಿದ್ದಾನೆ, ಅವನಿಗೆ 1/10 ಶೇರ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಹೀಗಿದ್ದಾಗ NPSR ಅಥವಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ವರ್ಕಿಂಗ್ ನಾಟ್ 1 ಅಂತ ಬರ್ಕೊಂಡು ಕ್ಯಾಲ್ಕುಲೇಷನ್ ಆಫ್ NPSR ಅಂತ ಬರ್ಕೊಂಡ್ವಿ.
ಅದಾದಮೇಲೆ ಕೊಟ್ಟಿರೋ ಇನ್ಫಾರ್ಮೇಷನ್ ಬರ್ಕೋತೀವಿ. ನ್ಯೂ ಪಾರ್ಟ್ನರ್ ಶೇರ್ 1/10 ಕೊಟ್ಟಿದ್ದಾರೆ ಆ್ಯಂಡ್ ಓಲ್ಡ್ ರೇಷಿಯೋ 2:1 ಕೊಟ್ಟಿದ್ದಾರೆ. ಸೊ 2:1 ಅಂದರೆ ಅದನ್ನು ಶೇರಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ 2/3 1/3 ಅಲ್ವಾ. ಈ ಥರ ಬರ್ಕೊಂಡ್ವಿ. ಇದಾದಮೇಲೆ ರಿಮೈನಿಂಗ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಆಗಲೇ ಹೇಳಿದೆ ನಾನು. ಸೊ ಪ್ರಾಫಿಟನ್ನು ಒಂದು ಪಿಜ್ಜಾ ಅಂತ ಅಂದ್ಕೊಳ್ಳಿ. ಸೊ 1/10 ಅಥವಾ 10 ಪಾಲ್ ಮಾಡಿ ಅದರಲ್ಲಿ 1 ಪಾಲನ್ನು ನ್ಯೂ ಪಾರ್ಟ್ನರಿಗೆ ಕೊಟ್ಟರೆ ಉಳಿದವರಿಗೆ ಎಷ್ಟು ಉಳಿದಾಗಾಯಿತು 9 ಪಾರ್ಟ್ ಉಳಿದಾಗಾಯಿತು. 10ರಲ್ಲಿ 9 ಪಾರ್ಟ್ ಉಳಿತು. 9/10 ಅಂತ ಬರಿತೀವಿ. ಸೊ 1 - 1/10 ಮಾಡಿದಾಗ 9/10 ಬಂತು. ನಿಮಗೆ ಫ್ರ್ಯಾಕ್ಷನ್ ಮಲ್ಟಿಪ್ಲಿಕೇಶನ್ ಬರಲ್ಲ, ಪ್ಲಸ್ ಮೈನಸ್ ಬರಲ್ಲ, ಅಥವಾ ಅದನ್ನು ಡಿವೈಡ್ ಮಾಡೋದಕ್ಕೆ ಬರಲ್ಲ ಅಂತಂದರೆ ನಾನು ಅದನ್ನು ಕೂಡ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದ್ರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ವಿಡಿಯೋ ಟೈಟಲನ್ನು ಕ್ಲಿಕ್ ಮಾಡಿ ಆ ವಿಡಿಯೋನ ವಾಚ್ ಮಾಡಿ ಇದನ್ನು ಈಸಿಯಾಗಿ ಕಲ್ತ್ಕೊಳ್ಳಿ ಆಯಿತಾ. ಈಗ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ನ್ಯೂ ಶೇರನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಇಂಟು ರಿಮೈನಿಂಗ್ ಪಾರ್ಟ್ ಆಫ್ ಪ್ರಾಫಿಟ್. ಸೊ 9 ಪಾರ್ಟ್ ಉಳಿತಲ್ಲ ಪಿಜ್ಜಾದಲ್ಲಿ, ಆ 9 ಪಾರ್ಟನ್ನು 2:1 ಉಳಿದಿಬ್ರು ಓಲ್ಡ್ ಪಾರ್ಟ್ನರ್ಸ್ ಹಂಚ್ಕೋಬೇಕಲ್ವಾ. ಹಾಗಾಗಿ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು, ಓಲ್ಡ್ ಶೇರ್ ಇಂಟು ರಿಮೈನಿಂಗ್ ಪಾರ್ಟ್ ಆಫ್ ಪ್ರಾಫಿಟ್. ಸೊ ಸಂದೇಶ್ ನ್ಯೂ ಶೇರ್ 2/3 ಓಲ್ಡ್ ಶೇರ್ ಇಂಟು 9/10 ರಿಮೈನಿಂಗ್ ಪಾರ್ಟ್. ಹೀಗೆ ಮಾಡಿದಾಗ ನಮಗೆ 3/5 ಆನ್ಸರ್ ಬಂತು. ಸೊ ಸಿಂಪ್ಲಿಫಿಕೇಶನ್ ಎಲ್ಲ ಮಾಡಿ 3/5 ಆನ್ಸರ್ ಬರ್ತಾ ಇದೆ. ಇದನ್ನು ನಾವು 10ಗೆ ಕನ್ವರ್ಟ್ ಮಾಡಿ ಬರ್ಕೋತೀವಿ. ಡಿನೋಮಿನೇಟರ್ ಅಥವಾ ಭಾಜಕವನ್ನು 10ಗೆ ಕನ್ವರ್ಟ್ ಮಾಡ್ಕೋತೀವಿ. ಯಾಕಂದರೆ ನಮಗೆ ಮುಂದೆ ಬರ್ತಾ ಇರುವಂಥ ಆನ್ಸರ್ ಏನಿದೆ ಇದು ಕೆಳಗಡೆ ಡಿನೋಮಿನೇಟರ್ 10 ಇದೆ. ಸೊ ನಮಗೆ ಎಲ್ಲ ಡಿನೋಮಿನೇಟರ್ ಸೇಮ್ ಬಂದರೆ ನೆಕ್ಸ್ಟ್ ರೇಷಿಯೋಗೆ ಅದನ್ನು ಕನ್ವರ್ಟ್ ಮಾಡೋದು ಸುಲಭ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ಕೋತೀವಿ, ಇದನ್ನು ಕೂಡ 10ಗೆ ಕನ್ವರ್ಟ್ ಮಾಡಿ ಬರ್ಕೋತೀವಿ. 3/5 ಇದೆ. 5ಅನ್ನು 10ಗೆ ಕನ್ವರ್ಟ್ ಮಾಡಬೇಕಂದ್ರೆ 2ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಎರಡೂ ನಂಬರಿಗೆ 2ಇಂದ ಮಲ್ಟಿಪ್ಲೈ ಮಾಡಿದ್ರೆ 6/10 ಬಂತು. ಅದನ್ನು ಹಾಗೆ ಬರ್ಕೋತೀವಿ. ನೆಕ್ಸ್ಟ್ ಕೈಲಾಶ್ ನ್ಯೂ ಶೇರ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. 1/3 ಓಲ್ಡ್ ಶೇರ್ ಇದೆ ಇಂಟು 9/10 ರಿಮೈನಿಂಗ್ ಪಾರ್ಟ್ ಇದೆ. ಅದನ್ನು ಮಲ್ಟಿಪ್ಲೈ ಮಾಡಿದಾಗ 3/10 ಬಂತು. ಸೊ ಒಬ್ಬನಿಗೆ 6/10 ಮತ್ತೊಬ್ಬನಿಗೆ 3/10 ಅಂದರೆ ಇವನಿಗೆ 2 ಪಾಲು ಇವನಿಗೆ 1 ಪಾಲು ಸಿಕ್ಕಿದ ಹಾಗಾಯಿತು. ನೆಕ್ಸ್ಟ್ ಅದನ್ನು ರೇಷಿಯೋಗೆ ಕನ್ವರ್ಟ್ ಮಾಡಿ ಬರ್ಕೋತೀವಿ. NPSR ಆಫ್ ಸಂದೇಶ್ ಈಸ್ ಟು ಕೈಲಾಶ್ ಈಸ್ ಟು ಬಸವೇಶ್ ಈಸ್ ಈಕ್ವಲ್ ಟು 6/10 ಈಸ್ ಟು 3/10 ಈಸ್ ಟು 1/10. ಸೊ ಈ 1/10 ಎಲ್ಲಿಂದ ಬಂತು, ಇಲ್ಲಿ ಮೇಲ್ಗಡೆ ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿದ್ದಾರಲ್ಲ 1/10 ಅಂತ. ಸೊ ಅದರಿಂದ ತೊಗೊಂಡ್ವಿ 1/10 ಅಂತ ಹೇಳಿ. ಅಲ್ಲಿಗೆ ಡಿನೋಮಿನೇಟರ್ಗಳೆಲ್ಲ ಸೇಮ್ ಇರೋದ್ರಿಂದ ಇದನ್ನು ರೇಷಿಯೋಗೆ ಕನ್ವರ್ಟ್ ಮಾಡ್ಕೋತೀವಿ. 6:3:1 ಬಂತು. ಈ ರೀತಿಯಾಗಿ ನ್ಯೂ ರೇಷಿಯೋನ ನಾವು ಫಸ್ಟು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ನ್ಯೂ ರೇಷಿಯೋ ಕ್ಯಾಲ್ಕುಲೇಷನ್ ಆದಮೇಲೆ ನಾವು ಇಲ್ಲಿ ಹೋಗ್ತೀವಿ. ಇಲ್ಲಿ ಹೋಗಿ ಪೂರ್ತಿ 3 ಜನರಿಗೆ ಅದನ್ನು ಶೇರ್ ಮಾಡ್ಕೋತೀವಿ. ಮೊದಲು ಶೇರ್ ಆಫ್ ಪ್ರಾಫಿಟ್ ಅಂತ ಬರ್ಕೊಂಡು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಮೊದಲು ಸಂದೇಶ್ಗೆ ಶೇರ್ ಆಫ್ ಪ್ರಾಫಿಟ್ ಅಂತ ಬರ್ಕೊಂಡು ಬಂದಿರೋ ಪ್ರಾಫಿಟಿಗೆ 2,40,000ಗೆ ಅವನ ಶೇರನ್ನು ಇಂಟು ಮಾಡ್ತೀವಿ. ಸೊ 6:3:1 ಬಂದಿದೆ. 6/10 3/10 ಮತ್ತು 1/10 ಆಗುತ್ತಲ್ವಾ. ಹಾಗಾಗಿ ಅದನ್ನು ಮಲ್ಟಿಪ್ಲೈ ಮಾಡಬೇಕು. 6/10 ಇವನಿಗೆ ಮಲ್ಟಿಪ್ಲೈ ಮಾಡ್ತೀವಿ. ಕೈಲಾಶ್ಗೆ 3/10 ಮಲ್ಟಿಪ್ಲೈ ಮಾಡಿದ್ವಿ. ಹಾಗೆ ಬಸವೇಶ್ಗೆ 1/10 ಮಲ್ಟಿಪ್ಲೈ ಮಾಡಿದ್ವಿ. ನಮಗೆ 1,44,000 72,000 24,000 ಸಿಕ್ತು. ಇದಾದಮೇಲೆ ನಾವು ಬಸವೇಶ್ಗೆ ಅವನಿಗೆ ಗ್ಯಾರಂಟಿ ಕೊಟ್ಟಂಥ ಅಮೌಂಟ್ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೋತೀವಿ. ಇಲ್ಲಿ ನೋಡಿ 24,000 ಅಷ್ಟೇ ಬರ್ತಾ ಇದೆ. ಬಟ್ ಇವನಿಗೆ ನಾವು ಗ್ಯಾರಂಟಿ ಕೊಟ್ಟಿದ್ದೆಷ್ಟು 50,000. ಇಲ್ಲಿ 50,000 ಗ್ಯಾರಂಟಿ ಕೊಟ್ಟಿದ್ದೀವಿ. ಸೊ ಹಾಗಾಗಿ ದೆರ್ ಇಸ್ ಎ ಶಾರ್ಟೇಜ್ ಆಫ್ ಆರ್ ಡೆಫಿಷಿಯನ್ಸಿ ಆಫ್ 26,000. 26,000 ಡೆಫಿಷಿಯನ್ಸಿ ಬರ್ತಾ ಇದೆ, ಶಾರ್ಟೇಜ್ ಬರ್ತಾ ಇದೆ. ಇದನ್ನು ಈಗ ಉಳಿದಿಬ್ಬರು ಪಾರ್ಟ್ನರ್ಸ್ 3:2 ರೇಷಿಯೋದಲ್ಲಿ ಹಂಚಿಕೊಂಡು ಕೊಡಬೇಕಾಗತ್ತೆ. ಸೊ ಅವ್ರು ಕೊಟ್ಟಿರೋ ರೇಷಿಯೋ ಯಾವುದು 3:2ದಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಡೆಫಿಷಿಯನ್ಸಿ ಬೋರ್ನ್ ಮಾಡ್ತೀವಿ ಅಂತ. ಸೊ ಅದೇ ರೇಷಿಯೋದಲ್ಲಿ ಅವರಿಬ್ಬರಿಗೆ ಅದನ್ನು ಹಂಚಬೇಕಾಗತ್ತೆ. ನಾವು ಅವ್ರ ಅಕೌಂಟಿಂದ ಅದನ್ನು ತೆಗೆದು ಅಂದರೆ ಅವ್ರ ಅಕೌಂಟಿಂದ ಕಟ್ ಮಾಡಿ ಅವನ ಅಕೌಂಟಿಗೆ ಅದನ್ನು ಆ್ಯಡ್ ಮಾಡಬೇಕು. ಸೊ ಇದಿಷ್ಟು ನಮ್ಮ ಕೆಲಸ. ಅದನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಈ ಕಡೆ ನೋಡೋಣ. ಸೊ ಈ 26,000 ಅಂತ ನಾವೇನು ಬಾಯ್ ಲೆಕ್ಕ ಮಾಡಿದ್ವಿ ಅದನ್ನು ಕರೆಕ್ಟಾಗಿ ವರ್ಕಿಂಗ್ ನೋಟಲ್ಲಿ ತೋರಿಸ್ಬೇಕು. ಸೊ ವರ್ಕಿಂಗ್ ನೋಟ್ 2ದಲ್ಲಿ ಕ್ಯಾಲ್ಕುಲೇಷನ್ ಆಫ್ ಡೆಫಿಷಿಯನ್ಸಿ ಆಫ್ ಪ್ರಾಫಿಟ್ ಟು ಬಸವೇಶ್ ಅಂತ ಮಾಡ್ತೀವಿ. ಗ್ಯಾರಂಟೀಡ್ ಪ್ರಾಫಿಟ್ ಬರ್ಕೊಂಡ್ವಿ 50,000 ಆ್ಯಂಡ್ ಬಸವೇಶ್ ಶೇರ್ ಆಫ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ 2,40,000ಅಲ್ಲಿ 1/10. ಸೊ 24,000 ಬಂತು. ದೇರ್ ಫೋರ್ ಡೆಫಿಷಿಯನ್ಸಿ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಗ್ಯಾರಂಟೀಡ್ ಅಮೌಂಟ್ ಮೈನಸ್ ಶೇರ್ ಆಫ್ ಪ್ರಾಫಿಟ್. ಸೊ ಇದರಲ್ಲಿ ಇದನ್ನು ಲೆಸ್ ಮಾಡಿದ್ವಿ 26,000 ಬಂತು ನಮಗೆ. ಟು ಬಿ ಬೋರ್ನ್ ಬೈ ಸಂದೇಶ್ ಆ್ಯಂಡ್ ಕೈಲಾಶ್ ಇನ್ ದ ರೇಷಿಯೋ 3:2. ಸೊ ನಮಗೆ 3:2ದಲ್ಲಿ ಹಂಚೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆ ಡೆಫಿಷಿಯನ್ಸಿ ಶೇರ್ ಎಷ್ಟು ಅನ್ನೋದು. ಸಂದೇಶ್ ಶೇರ್ ಇನ್ ಡೆಫಿಷಿಯನ್ಸಿ 26,000ಅಲ್ಲಿ 3/5. 3:2 ಇದೆ. ಸೊ 3/5 2/5 ಆಗುತ್ತಲ್ವಾ. 3/5 ಮಾಡಿದ್ವಿ 15,600 ಬಂತು. ಹಾಗೆ ಕೈಲಾಶ್ ಶೇರ್ ಇನ್ ಡೆಫಿಷಿಯನ್ಸಿ ಮಾಡಿದ್ವಿ, ಅದು 10,400 ಬಂತು. 26,000 ಇಂಟು 2/5 10,400. ಸೊ ಹೀಗೆ ಬಂದಿರೋ ಅಮೌಂಟನ್ನು ಈಗ ಇವರಿಬ್ಬರ ಅಕೌಂಟಲ್ಲಿ ಅಂದರೆ ಸಂದೇಶ್ ಅಕೌಂಟ್ ಮತ್ತು ಕೈಲಾಶ್ ಅಕೌಂಟಲ್ಲಿ ಡಿಡಕ್ಟ್ ಮಾಡ್ತೀವಿ. ಅವರಿಗೆ ಬಂದಿರೋ ಪ್ರಾಫಿಟಲ್ಲಿ
ಮೈನಸ್ ಮಾಡ್ತೀವಿ. ಹಾಗೆ ಇದೆರಡನ್ನು ಯಾರಿಗೆ ಕೊಡ್ತೀವಿ ನಾವು? ಬಸವೇಶ್ಗೆ ಕೊಡ್ತೀವಿ. ಸೊ ಅದನ್ನು ಹೇಗೆ ಮಾಡೋದು ನೋಡೋಣ. ಸಂದೇಶಿಗೆ ಶೇರ್ ಆಫ್ ಪ್ರಾಫಿಟ್ 1,44,000 ಬಂದಿತ್ತು. ಅದರಲ್ಲಿ ಶೇರ್ ಇನ್ ಡೆಫಿಷಿಯನ್ಸಿ 15,600 ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ, ಅದನ್ನು ಮೈನಸ್ ಮಾಡಿದ್ವಿ. ಯಾವಾಗಲೂ ಅಷ್ಟೇ ಮೈನಸ್ ಫಿಗರನ್ನು ಅಕೌಂಟಲ್ಲಿ ನಾವು ಬ್ರ್ಯಾಕೆಟಲ್ಲಿ ಇಟ್ಕೋತೀವಿ. ಆ್ಯಂಡ್ ಕೆಳಗಡೆ ಕ್ಯಾಲ್ಕುಲೇಷನ್ ಮುಗಿದು ಅದನ್ನು ಔಟರ್ ಕಾಲಮಲ್ಲಿ ಬರೆಯುವಾಗ ಕೆಳಗಡೆ ಒಂದು ಲೈನ್ ಹಾಕಿ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ರಾಂಗ್ ಆಗುತ್ತೆ, ಆಯಿತಾ. ಸೊ ಇದರಲ್ಲಿ ಇದನ್ನು ಲೆಸ್ ಮಾಡ್ತೀವಿ. ಅವನಿಗೆ ಉಳಿತಾ ಇರೋವಂಥ ಪ್ರಾಫಿಟ್ ಎಷ್ಟಾಯಿತು? 1,28,400. ನೆಕ್ಸ್ಟ್ ಕೈಲಾಶ್ಗೆ ಬರ್ತೀವಿ. ಶೇರ್ ಆಫ್ ಪ್ರಾಫಿಟ್ 72,000 ಇತ್ತು. ಈಗ ಶೇರ್ ಇನ್ ಡೆಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಲ್ಲ 10,400. ಸೊ ಇದನ್ನು ಲೆಸ್ ಮಾಡಿದ್ವಿ. ಈ 10,400 ಲೆಸ್ ಮಾಡಿದಾಗ ಅವನ ಪ್ರಾಫಿಟಿಂದ ಅವನಿಗೆ ಎಷ್ಟು ಉಳ್ಕೊಂತು? 61,600. ಯಾಕೆ ಕಟ್ ಮಾಡ್ತೀವಿ ಅಂದರೆ ಅವರಿಬ್ಬರು ಗ್ಯಾರಂಟಿ ಕೊಟ್ಟಿದ್ದಾರೆ. ಅವನಿಗೆ ಎಷ್ಟೇ ಶಾರ್ಟೇಜ್ ಬಂದರೂ ಇವರೇ ಅದನ್ನು ಭರಿಸಬೇಕಾಗತ್ತೆ. ಹಾಗಾಗಿ ಇವರೇ ಅಕೌಂಟಿಂದ ನಾವು ಕಟ್ ಮಾಡ್ಕೋತೀವಿ. ಆ್ಯಂಡ್ ನೆಕ್ಸ್ಟ್ ಬಸವೇಶ್ಗೆ ಹೋಗ್ತೀವಿ. ಶೇರ್ ಆಫ್ ಪ್ರಾಫಿಟ್ 24,000 ಇತ್ತು. ಅದರ ಜೊತೆಗೆ 26,000 ಶಾರ್ಟೇಜ್ ಬಂದಿದ್ದನ್ನು ಇವರಿಬ್ಬರು ಸೇರಿ ಕೊಟ್ಟಿದ್ದಾರೆ. ಇಬ್ಬರು ಕೊಟ್ಟಿದ್ದನ್ನು ಸಪ್ರೇಟ್ ಆಗಿ ಬರೆಯೋಣ. ಸೊ ಪ್ಲಸ್ ಡೆಫಿಷಿಯನ್ಸಿ ರಿಸೀವ್ಡ್ ಬೈ ಸಂದೇಶ್ ಆ್ಯಂಡ್ ಕೈಲಾಶ್ ಅಂತ ಬರೆದ್ವಿ. 15,600 ಆ್ಯಂಡ್ 10,400 ಆ್ಯಡ್ ಮಾಡ್ತೀವಿ ಇವನಿಗೆ. ಸೊ ಇದು ಮೂರನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಎಷ್ಟು ಬರುತ್ತೆ? 50,000 ಬರುತ್ತೆ. ಅಲ್ಲಿಗೆ ಬಸವೇಶ್ಗೆ ಅವನಿಗೆ ಫರ್ಮಿಂದ ಕೊಟ್ಟಂಥ ಗ್ಯಾರಂಟೀಡ್ 50,000 ರೂಪೀಸ್ ಪ್ರಾಫಿಟ್ ಆಗಿ ಸಿಗ್ತಾ ಇದೆ. ಆ್ಯಂಡ್ ಬೋತ್ ಸೈಡ್ ಟೋಟಲ್ 2,40,000 ಆಗಬೇಕು. ಅಂದರೆ ನೀವು ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ಅರ್ಥ. 3 ಜನರ ಟೋಟಲ್ ಮಾಡಿದಾಗ 2,40,000 ಬಂದಿಲ್ಲ ಅಂತಂದರೆ ನೀವು ಮಾಡಿರೋವಂಥದ್ದು ಎಲ್ಲೋ ಮಿಸ್ಟೇಕ್ ಇದೆ ಅಂತ ಅರ್ಥ. ಇನ್ನೊಮ್ಮೆ ನೀವು ಅದನ್ನು ಚೆಕ್ ಮಾಡಬೇಕಾಗತ್ತೆ, ಆಯಿತಾ. ಇಷ್ಟು ಈಸಿಯಾಗಿ ಈ ಪ್ರಾಬ್ಲಮನ್ನು ನಾವು ಮಾಡ್ಬೋದು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಇದರಲ್ಲಿ ಬೇರೆ ಬೇರೆ ಥರದ ಕೇಸ್ ಕೇಳಿದ್ರು ನಾವು ಹೀಗೇ ಸಾಲ್ವ್ ಮಾಡ್ತೀವಿ. ಓನ್ಲಿ ಡಿಫ್ರೆನ್ಸಸ್ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಡೆಫಿಷಿಯನ್ಸಿ ಶೇರ್ ಮಾಡೋದಷ್ಟೇ ಚೇಂಜಸ್ ಆಗುತ್ತೆ. ಅಂದರೆ ಈಗ ಗ್ಯಾರಂಟಿನ ಇಲ್ಲಿ 3:2 ರೇಷಿಯೋದಲ್ಲಿ ಕೊಟ್ಟಿದ್ದಾರಲ್ವಾ. ಸೊ ಸಪೋಸ್ ಇವರು ಈಕ್ವಲ್ ಆಗಿ ಕೊಟ್ಟಿದ್ರೆ ಬಂದಿರೋ 26,000 ಡೆಫಿಷಿಯನ್ಸಿನ ನಾವು ಈಕ್ವಲ್ ಆಗಿ ಹಂಚ್ತೀವಿ. ಅಂದರೆ 13,000ನ ಸಂದೇಶ್ ಅಕೌಂಟಿಂದ ಡಿಡಕ್ಟ್ ಮಾಡ್ತೀವಿ, ಕೈಲಾಶ್ ಅಕೌಂಟಿಂದ 13,000 ಮೈನಸ್ ಮಾಡ್ತೀವಿ. ಆ್ಯಂಡ್ ಅದನ್ನು ಬಸವೇಶ್ ಅಕೌಂಟಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಹಾಗೆ ಹಂಚಬೇಕಾಗತ್ತೆ. ಆ್ಯಂಡ್ ಇನ್ ಕೇಸ್ ಫರ್ಮಿಂದ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ರೆ ಅವಾಗ ಏನು ಮಾಡ್ತೀವಿ? 3:2 ರೇಷಿಯೋ ಬದಲಾಗಿ ಓಲ್ಡ್ ರೇಷಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀವಿ. ಲೈಕ್ ಓಲ್ಡ್ ರೇಷಿಯೋ ಏನು ಕೊಟ್ಟಿರ್ತಾರಲ್ಲ ಈ ರೇಷಿಯೋದಲ್ಲಿ ಡೆಫಿಷಿಯನ್ಸಿ ಈ ಕ್ಯಾಲ್ಕುಲೇಷನ್ ಏನು ಮಾಡಿದ್ವಲ್ಲ ಅದನ್ನು 2:1 ರೇಷಿಯೋದಲ್ಲಿ ಮಾಡ್ತೀವಿ. ಆ್ಯಂಡ್ ಬಂದಿರೋ ಅಮೌಂಟ್ನ ಇವ್ರ ಅಕೌಂಟಿಂದ ಡಿಡಕ್ಟ್ ಮಾಡಿ ಇವನಿಗೆ ಆ್ಯಡ್ ಮಾಡ್ತೀವಿ. ಇನ್ನು ಲಾಸ್ಟ್ ಕೇಸ್ ಅಂತಂದರೆ ಇಂಡಿವಿಜುವಲ್ ಆಗಿ ಕೊಡ್ಬೋದು ಗ್ಯಾರಂಟಿನ. ಅಂದರೆ ಸಂದೇಶ್ ಒಬ್ಬನೇ ಗ್ಯಾರಂಟಿ ಕೊಟ್ಟಿರ್ಬೋದು ಅಥವಾ ಕೈಲಾಶ್ ಒಬ್ಬನೇ ಗ್ಯಾರಂಟಿ ಕೊಟ್ಟಿರ್ಬೋದು. ಸೊ ಅವಾಗ ಬಂದಿರುವಂಥ ಪೂರ್ತಿ ಡೆಫಿಷಿಯನ್ಸಿ ಅಮೌಂಟ್ 26,000 ಯಾರು ಗ್ಯಾರಂಟಿ ಕೊಟ್ಟಿದ್ದಾರೋ ಅವರ ಅಕೌಂಟಿಂದ ಮಾತ್ರ ಮೈನಸ್ ಮಾಡ್ತೀವಿ. ಸಪೋಸ್ ಸಂದೇಶ್ ಗ್ಯಾರಂಟಿ ಕೊಟ್ಟಿದ್ರೆ 1,44,000 ಪೂರ್ತಿ 26,000 ಲೆಸ್ ಮಾಡಿ ತಗೋತೀವಿ. ಇವನ ಪ್ರಾಫಿಟ್ ಏನು ಚೇಂಜಸ್ ಆಗಲ್ಲ, 72,000 ಹಾಗೆ ಇರುತ್ತೆ. ಇವನ ಅಕೌಂಟಿಂದ ಏನನ್ನು ಲೆಸ್ ಮಾಡಲ್ಲ. ಆ್ಯಂಡ್ ಬಸವೇಶ್ಗೆ ಪೂರ್ತಿ ಸಂದೇಶ್ ಕೊಟ್ಟಿರೋ ಅಮೌಂಟನ್ನು ಆ್ಯಡ್ ಮಾಡ್ತೀವಿ. ಅದೇ ರೀತಿ ಕೈಲಾಶ್ ಏನಾದರೂ ಗ್ಯಾರಂಟಿ ಕೊಟ್ಟಿದ್ರೆ ಪೂರ್ತಿ ಅಮೌಂಟನ್ನು ಕೈಲಾಶ್ ಅಕೌಂಟಿಂದ ಮೈನಸ್ ಮಾಡಿ ಅದನ್ನು ಬಸವೇಶ್ ಅಕೌಂಟಲ್ಲಿ ಆ್ಯಡ್ ಮಾಡಿ ತೋರಿಸ್ತೀವಿ. ಸೊ ಇಷ್ಟು ಈಸಿಯಾಗಿ ಈ ಕೇಸ್ಗಳನ್ನು ಸಾಲ್ವ್ ಮಾಡ್ಬೋದು. ನಿಮಗೆ ಸಪೋಸ್ ಇದು ಅರ್ಥ ಆಗಿಲ್ಲ ಅಂತಂದರೆ ನಾನು ಇದ್ರ ಮೇಲೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಎಲ್ಲ ಕೇಸ್ಗಳನ್ನು ಒಂದೇ ಪ್ರಾಬ್ಲಮ್ ತೊಗೊಂಡು ಎಲ್ಲ ಕೇಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಮೇಲೆ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡಿ ಇದನ್ನು ಇನ್ನಷ್ಟು ಸರಿಯಾಗಿ ಅರ್ಥ ಮಾಡ್ಕೋಬೋದು. ದಟ್ಸ್ ಆಲ್ ಫಾರ್ ಟುಡೇ. ಇವತ್ತಿನ ಟಾಪಿಕಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಮೂಲಕ ಅದನ್ನು ನಮಗೆ ತಿಳಿಸ್ಬೋದು. ನಾನು ಅದನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಸ್ಗಳು ಬೇಕಿದ್ರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಯೋದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ತೀರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೇ ಥರದ ಇನ್ನಷ್ಟು ಈಸಿ ಆಗಿರುವಂಥ ವಿಡಿಯೋಗೋಸ್ಕರ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟಾಪಿಕ್ನ ಪ್ಲೇಲಿಸ್ಟ್ ಲಿಂಕ್ ಹಾಗೆ ಈ ಸೀರೀಸ್ನ ಲಾಸ್ಟ್ ಪಾರ್ಟ್ ಮತ್ತು ನೆಕ್ಸ್ಟ್ ಪಾರ್ಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ, ನೋಡೋದಕ್ಕೆ ಮರಿಬೇಡಿ. I will be back with next part very soon. Until then, enjoy the learning.